ಒಂದು ಕಡೆ ಮುಖ್ಯಮಂತ್ರಿ ಆಪ್ತರು ಒಟ್ಟು ಸೇರಿ ಮುಂದೆ ಏನು ಮಾಡಬೇಕು ಅನ್ನುವಂತ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಮೀಟಿಂಗ್ ಆಗಿದೆ. ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನ ಯಾವ ಕಾರಣಕ್ಕೂ ಕೂಡ ಬಿಟ್ಟು ಕೊಡಬಾರದು ಅನ್ನುವಂತ ಸಲಹೆ ಮುಖ್ಯಮಂತ್ರಿ ಆಪ್ತರಿಂದ ಬಂದಿದೆ. ಈ ಮಧ್ಯೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿರುವಂತಹ ಶ್ರೀ ಮಹಾಬಲೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕಿದ್ದಾರೆ. ಕೆಲವೇ ಕ್ಷಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಗಮನ ಆಗತ್ತೆ ಅನ್ನುವಂತ ಮಾಹಿತಿ. ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಅದೇ ಕಾರಣಕ್ಕಾಗಿ ಈ ಪೂಜೆನ ಅನ್ನುವಂತ ಪ್ರಶ್ನೆ. ಮಹಾಬಲೇಶ್ವರನ ದರ್ಶನದ ನಂತರ ಶ್ರೀ ಜಗದೀಶ್ವರಿ ದೇವಿಯ ಸನ್ನಿಧಿಯಲ್ಲೂ ಕೂಡ ಪೂಜೆ ಸಲ್ಲಿಸೋದಕ್ಕಿದ್ದಾರೆ. ಭವಿಷ್ಯ ನುಡಿಯೋದ್ರಲ್ಲಿ ಆಂಧ್ಲೆ ಶ್ರೀ ಜಗದೀಶ್ವರಿ ದೇವಸ್ಥಾನ ಖ್ಯಾತಿ. 2019 ಸಂದರ್ಭದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. 3 ತಾಸು ದೇವಿಯ ಮುಂದೆ ನಿಂತು ಪ್ರಶ್ನೆ ಕೇಳಿದ್ರು ಡಿಸಿಎಂ. ಆಗ ಬಲಭಾಗದಿಂದ ಹಿಂಗಾರ ಪ್ರಸಾದ ಆಗಿತ್ತು. ಇವತ್ತು ಜಗದೀಶ್ವರಿ ಸನ್ನಿಧಿಗೂ ಕೂಡ ಡಿ.ಕೆ. ಶಿವಕುಮಾರ್ ಭೇಟಿ ನೀಡುತ್ತಾ ಇದ್ದಾರೆ. ಮಹಾಬಲೇಶ್ವರನಿಗೆ ನಮಿಸಿದ ನಂತರ ಜಗದೀಶ್ವರಿಯ ಸನ್ನಿಧಿಗೆ. ಸೊ ಅಲ್ಲಿಗೆ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷ ದೇವಸ್ಥಾನಗಳಿಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭೇಟಿ ನೀಡುತ್ತಾ ಇರೋದು. ಒಂದು ಕಡೆ ಯುದ್ಧದ ಮುನ್ಸೂಚನೆ ಶುರುವಾಗಿದೆ. ಅಧಿವೇಶನ ಮುಗಿದ ಬೆನ್ನಿಗೆ ಚಟುವಟಿಕೆಗಳು ತೀವ್ರವಾಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಈ ಮಧ್ಯೆ ಡಿ.ಕೆ. ಶಿವಕುಮಾರ್ ದೇವರ ಮೊರೆ ಹೋಗ್ತಾ ಇದ್ದಾರೆ. ಇವತ್ತು 2 ದೇವಸ್ಥಾನಗಳಿಗೆ ಭೇಟಿ ನೀಡೋದಕ್ಕಿದ್ದಾರೆ. ಅವ್ರದ್ದು ಮನೆಯವರು ಮತ್ತು ಅವ್ರ ತಾಯಿಯವರು ಬರ್ತಿದ್ರು. ತಾಯಿ ಮತ್ತು ಅವ್ರ ಮನೆಯವ್ರು ಬರ್ತಿದ್ರು. ಹಾಗಾಗಿ ಅವರಿಗೆ ಅವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ದೇವರು ಅವರ ಇಷ್ಟಾರ್ಥಗಳನ್ನು ಈಡೇರಿಸಿದೆ. ಹಾಗಾಗಿ ಅವರಿಗೆ ಅದ್ರ ಮೇಲೆ ನಂಬಿಕೆ ಬಂದು ಅವ್ರು ಬಂದು ದೇವಿ ಹತ್ರ ಪ್ರಶ್ನೆ ಕೇಳಿ ಅವರಿಗೆ ಅದು ಏನು ಉತ್ತರ ಕೊಡ್ತಿದ್ದೆ ಅದ್ರ ಮೇಲಿಂದ ನಂಬಿಕೆ ಇದೆ ಅವರಿಗೆ. ಹಾಗಾಗಿ ಆ ಕೆಲಸಗಳು ಆಗಿದೆ ಅವರಿಗೆ. ಆಗಿದ್ದರಿಂದ ಬರ್ತಿದ್ದಾರೆ ಅಷ್ಟೇ. ಈಗ ಒಂದು 5 ವರ್ಷದಿಂದ ಬಂದಿದ್ದರು. ಮತ್ತು ಅವರು ಏನು ಕೇಳಿದ್ರು, ಅವ್ರ ಆಪ್ತರು ಏನು ಕೇಳಿದರು, ಅವ್ರೇನು ಕೇಳಿದರು, ಅದ್ರ ಮೇಲೆಲ್ಲ ದೇವರು ಆಶೆಗಳನ್ನು ಈಡೇರಿಸಿದೆ ತಾಯಿ. ಆದರೆ ಇದು ನನ್ನ ಮನೆ ದೇವಿ. ಇದು ಹಿಂದಿನ ಜನ್ಮಾಂತರ ಹಿಂದಿನ ದೇವಿ ಅದು. ಹಾಗಾಗಿ ದೇವಿನ ಮಾಡಾಗಿದೆ. ಮತ್ತು ಅದೇ ಪ್ರಕಾರ ಹಿಂದಿನ ಏನು ಜನ್ಮದ ಸಂಬಂಧ ಹುಟ್ಟಂಥವ್ರು ಈ ಜನ್ಮದಲ್ಲಿದ್ದಾರೆ, ಅವರು ಸಹ ಬರ್ತಿದ್ದಾರೆ. ಅವ್ರನ್ನ ತಾಯಿನೇ ಬರಮಾಡ್ಕೊಳ್ತದೆ. ಯಾವುದೊಂದು ಕಾರಣದಿಂದ ಯಾರದೂ ಮುಖಾಂತರ ಬರಮಾಡ್ಕೊಳ್ತದೆ. ಮತ್ತು ಅವರಿಗೆ ಆ ರೀತಿ ಏನು ಕುಂದುಕೊರತೆಗಳಿದೆ ಅದನ್ನೆಲ್ಲ ನೀಗಿಸ್ತದೆ ತಾಯಿ. ಹಾಗಾಗಿ ಮತ್ತು ಈಗ ಅವರು ಒಂದು 5 ವರ್ಷದಿಂದ ಇವರು ಹಿಂದಿನ ಸಲ ಬಂದಿದ್ದಾರೆ 5 ವರ್ಷದಿಂದ. ಮತ್ತು ಅದಕ್ಕೂ 5 ವರ್ಷದಿಂದ ತಾಯಿಯವರು ಮತ್ತು ಅವ್ರ ತಂಗಿಯವರೆಲ್ಲ ಬರ್ತಿದ್ದಾರೆ. ಅವರ ಸ್ನೇಹಿತರು, ಅವ್ರ ಆಪ್ತರೆಲ್ಲ ಬಂದು ಅವ್ರ ಬಗ್ಗೆ ಕೇಳುವಂಥದ್ದು ಹಿಂಗೆಲ್ಲ ಇದೆ. ಅವ್ರ ಆಪ್ತರೆಲ್ಲ ಕೇಳಿದ ಮೇಲೆ ಅವ್ರಿಗೆ ಒಳ್ಳೇದಾಗೋದ್ರಿಂದ ಅವರು ನಡ್ಕೊಳ್ತಿದ್ದಾರೆ ತಾಯಿ. ದೇವರಿಗೆ ಪರಿಮಳ ಬರುವ ಹೂವು ಇಷ್ಟ. ಮತ್ತು ದೇವರು ಯಾವುದನ್ನು ಆಡಂಬರ ಇಷ್ಟಪಡೋದಿಲ್ಲ. ದೇವಿ ಏನನ್ನು ಹರಕೆ ತಗೊಳ್ಳೋದಿಲ್ಲ. ಮತ್ತು ಕಾಣಿಕೆ ಹುಂಡಿ ಇಲ್ಲ. ಮತ್ತು ಏನೋ ಒಂದು ಯಾರದೊಂದು ಯಾವುದೇ ಒಂದು ಇದರಲ್ಲಿ ಅಮೌಂಟ್ ತಗೊಳ್ಳುವಂಥದ್ದು ಅದೆಲ್ಲ ಏನಿಲ್ಲ. ಅಡಿಗಲ್ ಮೂರ್ತಿಯಿಂದಲೂ ಇಲ್ಲ ಅದು. ಹಾಗಾಗಿ ಅದನ್ನು ತಾಯಿ ಏನು ಹೇಳಿದೆ ಅದೇ ಪ್ರಕಾರವಾಗಿ ನಡೆಸ್ಕೊಬರ್ತಿದ್ದೀನಿ ನಾನು. ಹಾಗಾದರೆ ಗರ್ಭಗುಡಿಗೆ ಯಾರ ಪ್ರಶ್ನೆ ಕೇಳಬೇಕು ಅಥವಾ ಏನಾದ್ರು ಕೇಳಬೇಕು ಅಂದಾಗ ಅಂದರೆ ಏಕಾಂತದಲ್ಲಿ ಇದು ಮಾಡ್ತಿರೋ ಅಥವಾ ಅದು ಒಂದು 5 ಥರ ಇದೆ. 5 ಥರದಲ್ಲಿ ಯಾವ ಥರ ಬೇಕಾದ್ರೂ ಮಾತಾಡ್ತದೆ. ವಿದ್ವಾಂಸರಿಗೆಲ್ಲ ಗೊತ್ತಿರ್ತದೆ ಅದು. ಮತ್ತು ಸಾಧು ಸನ್ಯಾಸಿಗಳಿಗೆ, ಸ್ವಾಮೀಜಿಗಳಿಗೆಲ್ಲ ಗೊತ್ತಿರ್ತದೆ. ನಂದು ಹಿಂದಿನ ಜನ್ಮದ ಗುರುಗಳಲ್ಲಿ ಈ ಜನ್ಮದಲ್ಲಿ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.